Okay. Look here. If a ray of light travels from, so there is a water to the glass, then what happens? You take the ratio of sine of angle of incidence to the sine of the angle of refraction. Then that ratio is refractiveness of medium 2 with respect to medium 1 is called as refractiveness of medium 2 with respect to medium 1. I repeat. ನೋಡಿ ಇಷ್ಟು ಈಸಿಯಾಗಿ ಜ್ಞಾಪಕ ಇಟ್ಕೊಳ್ಳಿ. ಅದರ್ ದ್ಯಾನ್ ಏರ್ ಬೇರೆ ಬೇರೆ ಎರಡು ಮೀಡಿಯಮ್ ಇದ್ದರೆ ರಿಲೇಟಿವ್, ಏರ್ ಬಂದು ಇನ್ನೊಂದು ಮೀಡಿಯಮ್ ಬಂದ್ಬಿಟ್ರೆ ಅಬ್ಸಲ್ಯೂಟ್. ಅಷ್ಟು ಜ್ಞಾಪಕ ಇಟ್ಕೊಳ್ಳಿ. ಏರಿಂದ ಲೈಟ್ ರೇ ಬಂದರೆ ಅಬ್ಸಲ್ಯೂಟ್, ಏರ್ ಬಿಟ್ಟು ಬೇರೆ ಯಾವುದಾದ್ರು ಎರಡು ಮೀಡಿಯಮ್ ತೊಗೊಂಡ್ರೆ ದಟ್ ಈಸ್ ಕಾಲ್ಡ್ ರಿಲೇಟಿವ್. ಅಷ್ಟು ಜ್ಞಾಪಕ ಇಟ್ಕೊಳ್ಳಿ. ಹಾಗಾದರೆ ಸೊ ಇಫ್ ದ ರೇ ಆಫ್ ಲೈಟ್ ಟ್ರಾವೆಲ್ಸ್ ಫ್ರಮ್ ವಾಟರ್ ಟು ಗ್ಲಾಸ್, ದೆನ್ the ratio of the sine of angle of incidence to the sine of angle of refraction is called relative refractiveness of glass with respect to water. That is n to 1. There is some meaning there. So don't worry, ಇನ್ನು ಮುಂದಕ್ಕೆ ಮಾಡ್ತಾ ಹೋಗೋಣ. ಸಾಕಷ್ಟಿದೆ, ಒಂದೇ ಸರಿ ಕಲಿಬೇಕು ಅಂತ ಅನ್ಕೋಬೇಡಿ. ಒಂದು ವಿಷಯ ಹೇಳೋದಕ್ಕೆ ತುಂಬ ಇಷ್ಟಪಡ್ತಾನೆ. ಯಾವುದೇ ಒಂದು ಕಾನ್ಸೆಪ್ಟ್ ನನಗೆ ಅಂತಂದರೆ ಐ ಆಮ್ ಹ್ಯಾವಿಂಗ್ ದಿಸ್ ಈಸ್ ಮೈ 31st ಇಯರ್ ಆಫ್ ಟೀಚಿಂಗ್ ಎಕ್ಸ್ಪೀರಿಯನ್ಸ್, ಆಯಿತಾ, ನನ್ನ ಇದರಲ್ಲಿ. ಸೊ ಆದರೆ ನನ್ನ ಅನುಭವ ನಿಮಗೆ ವರ್ಡ್ಸ್ಗಳು ನಿಮಗೆ ಅದರ ಒಳಗಡೆ ಹಿಸ್ಟ್ರಿ ಕ್ರಿಯೇಟ್ ಮಾಡೋದಲ್ಲೇ ಇರ್ಬೋದು, ಆ ಡೆಪ್ತ್ ಕ್ರಿಯೇಟ್ ಮಾಡೋದಲ್ಲೇ ಇರ್ಬೋದು. ಸೊ ಡೋಂಟ್ ವರಿ ಅಬೌಟ್ ಇಟ್. ಹೇಳ್ತಾ ಏನಪ್ಪ ಅಂದರೆ ಅಪ್ಲಿಕೇಶನ್ಸ್ ಜಾಸ್ತಿ ಕೊಡ್ತೇನೆ. ಆವಾಗ ಮತ್ತೆ ಇದನ್ನು ಯೂಸ್ ಮಾಡ್ತೀವಿ. ಯಾವಾಗ ಮತ್ತೆ ಈ ಟರ್ಮಿನಾಲಜಿ ಯೂಸ್ ಮಾಡ್ತೀವಿ, ಈಸಿಯಾಗಿ ಅರ್ಥ ಆಗ್ತಾ ಹೋಗ್ಬಿಡುತ್ತೆ. ಇವು ವೆಯ್ಟ್ ಮಾಡಿ ಒಂದಷ್ಟು ಏನೋ ಒಂದು ನೋಡಿ. ಸೊ 100%ಅಲ್ಲಿ 95% ನೀವು ಅರ್ಥ ಮಾಡಿಕೊಟ್ರೆ ಓಕೆ. 5% ಅರ್ಥ ಆಗಲಿಲ್ಲ ಅಂತಂದರೆ ನಿಮ್ಗೆ ಅರ್ಥ ಆಗಿಲ್ಲ ಮೇಲೆ ಬೇರೆಯವ್ರಿಗೂ ಅರ್ಥ ಆಗಿರಲ್ಲ. ಅದು ಈ 5%ನ ನೀವು ಸೇರಿಸಿ 100% ಮಾಡ್ಕೊಂಡು ಹೋದಾಗ ಕಂಪ್ಲೀಟ್ನೆಸ್ ಕೊಡಬೇಕು ಅಂತ ಅಂದ್ಕೊಂಡಾಗ ಇರೋದು ಮರ್ತೋಗ್ಬಿಡ್ತೀರ, 95% ಮರ್ತೋಗ್ಬಿಡ್ತೀರ. ಅದಕ್ಕೆ ಏನಪ್ಪ ಅಂತಂದರೆ 95% ಅರ್ಥ ಆಯಿತು ಅಂತಂದರೆ ಓಕೆ ಮಾಡ್ತಾಯಿರಿ, ಈಸಿ ಗೋ. 5% ಆಮೇಲೆ ನೆಕ್ಸ್ಟ್ ಯಾವುದೋ ಒಂದು ಸೊ ನಿಮಗೆ JEE ಕ್ವಶನ್ ಅಥವಾ ನೀಟ್ ಕ್ವಶನ್ ತೊಗೊಂಡಾಗ ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ, ಆಯಿತಾ. ಸೊ ಡೋಂಟ್ ವರಿ. ಸೊ ಮುಂದಕ್ಕಿನ್ನು ನೀಟಾಗಿ ಅರ್ಥ ಆಗ್ತಾ ಹೋಗ್ಬಿಡುತ್ತೆ. ಓಕೆ, ನೌ ದ ನೆಕ್ಸ್ಟ್ ಥಿಂಗ್ ಈಸ್ ವಾಟ್ ಆ್ಯಕ್ಚುಲಿ ರಿಫ್ರಾಕ್ಟಿವ್ ಇಂಡೆಕ್ಸ್. ವಾಟ್ ಇಸ್ ದ ಮೀನಿಂಗ್ ಆಫ್ ರಿಫ್ರಾಕ್ಟಿವ್ ಇಂಡೆಕ್ಸ್? ಏನು ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂದರೆ ಏನು? ಫಸ್ಟ್ ಪಾಯಿಂಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಇಂಡೆಕ್ಸ್. ಇಂಡೆಕ್ಸ್ ಅಂದರೆ ಏನು ಅಂತ ಅರ್ಥ ಮಾಡ್ಕೊಂಬೋಣ. ಒನ್ ವಿಚ್ ಇಂಡಿಕೇಟ್ಸ್ ಇಸ್ ಕಾಲ್ಡ್ ಆಸ್ ಇಂಡೆಕ್ಸ್. ಫಾರ್ ಎಕ್ಸಾಂಪಲ್, ಈಗ ನೀವು ಶೇರ್ಸ್ ಸರ್ಟಿಫಿಕೇಟ್ ಎಲ್ಲ ಇದು ಮಾಡಿದ್ದೀರಾ. ಸೊ ಶೇರ್ಸಲ್ಲಿ ಸೊ ಅವರು ಸೆನ್ಸೆಕ್ಸ್ ಅಂತ ಹೇಳ್ತಾರೆ. ಸೆನ್ಸೇಷನಲ್ ಇಂಡೆಕ್ಸ್ಗೆ ಸೆನ್ಸೆಕ್ಸ್ ಅಂತ. ಶೇರ್ ಹೇಳೋದು ಬಿಡೋದು ಐ ಥಿಂಕ್ ಹೊರಡ್ತಾನೆ ಬುಲ್ ಆ್ಯಂಡ್ ಬೇರ್. ಅದೇ ಥರ ಬಂದಾಗ ನೀವು ಪ್ರಾಕ್ಟಿಕಲ್ ರೆಕಾರ್ಡ್ ಬರೀತೀರಾ. ದಯವಿಟ್ಟು ನೋಡಿ, ಪ್ರಾಕ್ಟಿಕಲ್ ರೆಕಾರ್ಡಲ್ಲಿ ಯಾವ ಪೇಜಲ್ಲಿ ಯಾವ ಎಕ್ಸ್ಪೆರಿಮೆಂಟ್ ಬರ್ತಿದ್ದೀರಾ, ಎಕ್ಸ್ಪೆರಿಮೆಂಟ್ ನಂಬರ್ 1 2 3 4 ಅಪ್ ಟು 10 ಹಾಕಿರ್ತೀರಾ. ಸೊ ಯಾವ್ಯಾವ ಪರ್ಟಿಕ್ಯುಲರ್ ಪೇಜ್ ಹಾಕಿರ್ತೀರಾ. ಸೊ ದಟ್ ಈಸ್ ಕಾಲ್ಡ್ ಪೇಜ್ ಇಂಡೆಕ್ಸ್. ಅದನ್ನೇನು ಹೇಳ್ತೀವಿ? ಪೇಜ್ ಇಂಡೆಕ್ಸ್ ಅಂತ ಹೇಳ್ತೀವಿ. ಹಾಗೆ ಇಂಡೆಕ್ಸ್ ಅಂದರೆ ಏನಪ್ಪ ಅಂದರೆ ಒನ್ ವಿಚ್ ಇಂಡಿಕೇಟ್ಸ್ ಇಸ್ ಕಾಲ್ಡ್ ಆಸ್ ಇಂಡೆಕ್ಸ್. ಹಾಗಾದರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂದರೆ ಒನ್ ವಿಚ್ ಇಂಡಿಕೇಟ್ಸ್ ಅಮೌಂಟ್ ಆಫ್ ಬೆಂಡಿಂಗ್ ಇಂಡಿಕೇಟ್ ಮಾಡಿದ್ರೆ ಅದನ್ನು ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂತ ಹೇಳ್ತೀವಿ. ಸೊ ಫಾರ್ ಎಕ್ಸಾಂಪಲ್, ಮೋರ್ ಇಸ್ ದ ಬೆಂಡಿಂಗ್, ಯು ಪ್ಲೀಸ್ ರಿಮೆಂಬರ್ ಮೋರ್ ಇಸ್ ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂಡ್ ಲೆಸ್ಸರ್ ಇಸ್ ದ ಬೆಂಡಿಂಗ್, ಲೆಸ್ಸರ್ ಇಸ್ ದ ರಿಫ್ರಾಕ್ಟಿವ್ ಇಂಡೆಕ್ಸ್. ಸೊ ಫಾರ್ ಎಕ್ಸಾಂಪಲ್ ಐ ವಿಲ್ ಗಿವ್ ಒಂದಷ್ಟು ಎಕ್ಸಾಂಪಲ್ಸ್ ಕೊಡ್ತೀನಿ, ಅರ್ಥ ಆಗ್ಬಿಡುತ್ತೆ ನಿಮಗೆ. ಯು ಕನ್ಸಿಡರ್ ವಾಟರ್. ಸೊ ವಾಟರ್ ತೊಗೊಂಬೋಣ. ಅದೇ ಟೈಮಲ್ಲಿ ಗ್ಲಾಸ್ ಕೂಡ ತೊಗೋತೇನೆ. ಅಬ್ಸರ್ವ್ ಮಾಡಿ, ಗ್ಲಾಸ್ ಕೂಡ ತೊಗೋತೇನೆ. ಸೊ ನಾನು ಥ್ರೂ ಕ್ವಶನ್ಸ್ ಇದು ಮಾಡ್ತಾ ಹೋಗ್ತೇನೆ. ಸೊ ಟ್ರೈ ಟು ಆನ್ಸರ್ ದಿಸ್ ಥಿಂಗ್ಸ್. ಇದನ್ನು ಆನ್ಸರ್ಸ್ ಮಾಡ್ತಾ ಹೋಗಿ. ಈಗ ನೋಡಿ, ದ ಥಿಂಗ್ ಇಸ್, ಈಗ ಗ್ಲಾಸ್ ತೊಗೊಂಬೋಣ. ಸರಿ ಸರ್, ಒಂದು ಮಾನೋಕ್ರೋಮೆಟಿಕ್ ರೇ ಆಫ್ ಲೈಟ್ ಬೀಳ್ತಾ ಇರಲಿ. ಒಂದು ಮಾನೋಕ್ರೋಮೆಟಿಕ್ ರೇ ಆಫ್ ಲೈಟು ಇದ್ರ ಮೇಲೆ ಬೀಳ್ತಾ ಇರಲಿ. ಅಫ್ಕೋರ್ಸ್ ವಿ ಕ್ಯಾನ್ ಡ್ರಾ ಎ ನಾರ್ಮಲ್ ಬೇಕಾದ್ರೆ ಆಮೇಲೆ ಡ್ರಾ ಮಾಡೋಣ. Let a ray of light incident like this. Here also the same ray it incident like this. Beatta irli. And can you tell me the refractive index of water? It is 1.3. Refractive index of glass 1.5. Now can you tell me, so the amount of bending, whether it is more in water A or more in glass? C option, both are equal. ಹೇಳಿ ನೋಡಿ. ಡಿ ಆಪ್ಷನ್, ನನ್ ಆಫ್ ದಿಸ್. ವೆರಿ ಗುಡ್, ಯು ಆರ್ ರೈಟ್. ಸೊ ದ ರಿಫ್ರಾಕ್ಟಿವ್ ಅಮೌಂಟ್ ಆಫ್ ಬೆಂಡಿಂಗ್ ಇಟ್ ಈಸ್ ಮೋರ್ ಇನ್ ಗ್ಲಾಸ್. ಗುಡ್ ರಘು, ಶ್ರೀನಿಧಿ, ವೆರಿ ಗುಡ್. ಕಸ್ತೂರಿ ಶ್ರೀ, ಖುಷಿ, ಗುಡ್. ಇನ್ ಗ್ಲಾಸ್ ಇಟ್ ಈಸ್ ಮೋರ್. Therefore, you please remember
more is the bending, more is the refractive index. More is the bending, more is the refractive index. Okay. So more difference in the refractive index, then also there is more bending. ಆಗಲೂ ಕೂಡ ಜಾಸ್ತಿ ಬೆಂಡ್ ಆಗ್ತಿರುತ್ತೆ. ಹಾಗಾದರೆ ಈಗ ಇಲ್ಲಿ ನಾರ್ಮಲ್ ಡ್ರಾ ಮಾಡಿ ಬೆಂಡ್ ಆಗೋದನ್ನು ನಾನು ಹೇಳ್ಕೊಡ್ತೇನೆ. ಅಬ್ಸರ್ವ್ ಮಾಡಿ. ಸೊ ನೋಡಿ, ನಾರ್ಮಲ್ ಡ್ರಾ ಮಾಡ್ತಾ ಇದ್ದೇನೆ, ಹಾಗೆ ಅಬ್ಸರ್ವ್ ಮಾಡಿ. ಬೆಂಡಿಂಗ್ ಚೆನ್ನಾಗಿ ಗೊತ್ತಾಗ್ಬಿಡುತ್ತೆ. Here you see the bending actually it is like this, but here the bending it is like this. ನೋಡಿದ ತಕ್ಷಣ ಹೇಳ್ಬೋದು, the bending actually it is more in glass, because more is the refractive index, more is the bending. So therefore the amount of bending it is indicated by this term refractive index. ಇದೇ ಥರನೇ more difference in the refractive index, then also there is more bending. What does it mean? Suppose ಈಗ ಲೈಟ್ ನೋಡಿ, 2 ಗ್ಲಾಸ್ ಸ್ಲ್ಯಾಬ್ ತೊಗೊಂಬೋಣ. ಒಂದು ಸಿಂಪಲ್ ಕ್ವಶನ್ ಕೇಳ್ತೀನಿ, ಆನ್ಸರ್ ಹೇಳಿ. ಸೊ ಕ್ಯಾನ್ ಯು ಟೆಲ್ ಮಿ, ಒಂದು ಗ್ಲಾಸ್ ಸ್ಲ್ಯಾಬು ಮತ್ತು ಒಂದು ವಾಟರ್ ಇಟ್ಟಿದ್ದೀನಿ ಇಲ್ಲಿ, ಅಥವಾ ಬೇಡ 2 ಗ್ಲಾಸ್ ಸ್ಲ್ಯಾಬ್ ಇಟ್ಟಿದ್ದೀನಿ. 2 ಗ್ಲಾಸ್ ಸ್ಲ್ಯಾಬ್, ಐಡೆಂಟಿಕಲ್ ಗ್ಲಾಸ್ ಸ್ಲ್ಯಾಬು, ಸೇಮ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಇದೆ. ಈಗ ಲೈಟ್ ಏನಪ್ಪ ಅಂತಂದರೆ ಸ್ಟ್ರೈಟಾಗೆ ಬರ್ತಾ ಇದೆ ಇಲ್ಲಿ. ಕ್ಯಾನ್ ಯು ಟೆಲ್ ಮಿ, so there is at the surface joining these 2 slabs, I think you know about the 2 slabs. 2 slabs ತೋರಿಸ್ತೇನೆ, ಯಾವ ಥರ ಇರುತ್ತೆ ಅಂತ ಗೊತ್ತಾಗಲಿ ನಿಮಗೆ. ನೋಡಿ, here you are able to see 1 glass slab, ಇದರ ಮೇಲೆ ಇನ್ನೊಂದು ಗ್ಲಾಸ್ ಸ್ಲ್ಯಾಬ್ ಇಡ್ತಾ ಇದ್ದೀನಿ, 2 glass slabs. Now the question is very simple. Can you tell me, can you guess your answers? Options ಕೊಡ್ತೇನೆ. A, so this line, so that is it bends. A, B, so it passes straight. C, so there is no passage of light, pass ಆಗಲ್ಲ ಲೈಟು. D, none of this. Hey, so the light ray whether it bends or does not bend. Okay, so good, very good. Aishwarya, you are saying bends. Amog, you are saying bends. You please remember, this is also glass, this is also glass, this is also glass. And when it travels from glass to glass, then the light ray will not bend. So ಯಾವುದೇ ಕಾರಣಕ್ಕಾಗಲಿ ಬೆಂಡ್ ಆಗಲ್ಲ. ಯಾಕೆ ಬೆಂಡ್ ಆಗಲ್ಲ ಗೊತ್ತಾ? ನೋಡಿ, ಸೇಮ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಇದ್ದಾದಮೇಲೆ ಇದಕ್ಕೂ 1.5 ಇದೆ, ಇದಕ್ಕೂ 1.5 ಇದೆ. ಸೊ ದರ್ ಇಸ್ ನೋ ಬೆಂಡಿಂಗ್, ಬೆಂಡ್ ಆಗ್ತಾ ಇಲ್ಲ. ಓಕೆ, ನಾವು ಸೊ ನೋ ಡಿಫ್ರೆನ್ಸ್ ಇನ್ ದ ರಿಫ್ರಾಕ್ಟಿವ್ ಇಂಡೆಕ್ಸ್, ನೋ ಬೆಂಡಿಂಗ್. ಯು ರಿಮೆಂಬರ್ ಲೈಕ್ ದಿಸ್. ಈಗ ಇನ್ನೊಂದು ಎಕ್ಸಾಂಪಲ್ ಕೊಡ್ತೇನೆ, ಅಬ್ಸರ್ವ್ ಮಾಡಿ. ಇವಿಷ್ಟನ್ನು ಕೂಡ ನಿಮಗೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಅರ್ಥ ಮಾಡ್ಸೋಕ್ಕೋಸ್ಕರ ಹೇಳ್ತಾ ಇದ್ದೇನೆ. ಡೀಟೇಲ್ ಆಗಿ ಹೋಗೋಣ. ಓಕೆ, ಸೊ ಅನದರ್ ಒನ್ ಇಸ್, ಯು ಕನ್ಸಿಡರ್ ಎ ಗ್ಲಾಸ್ ಸ್ಲ್ಯಾಬ್. ಒಂದು ಗ್ಲಾಸ್ ತೊಗೊಂಬೋಣ, ಗ್ಲಾಸ್ ಸ್ಲ್ಯಾಬ್ ತೊಗೊಂಬೋಣ. ಸೊ ಇದ್ರ ಮೇಲೆ ವಾಟರ್ ಇಡಿ. ಈಗ ಜಸ್ಟ್ ಅಬ್ಸರ್ವ್ ಮಾಡಿ, ಇದರ ಮೇಲೆ ವಾಟರ್ ಇಡೋಣ. ಓಕೆ, ಸೊ ಈಗ 2 ಕೇಸ್ ಕೊಡ್ತೇನೆ. ಕ್ಯಾನ್ ಯು ಟೆಲ್ ಮಿ, ಈಗ ವಾಟರಿಂದ ಲೈಟ್ ರೇ ಬರ್ತಾ ಇದೆ. ಸೊ ಇಲ್ಲಿ ಗ್ಲಾಸ್ ಇದೆ, ಇಲ್ಲಿ ವಾಟರ್ ಇದೆ. ಓಕೆ, ಸೊ in this case what happens, the light ray actually it has to come like this. It has to come like this, but it will bend slightly, it will bend. ಈಗ ದಯವಿಟ್ಟು ಹಾಗೆ ಅಬ್ಸರ್ವ್ ಮಾಡಿ. ಸೊ ಒಂದು ಕಾನ್ಸೆಪ್ಟ್ ಕೊಡ್ತೀನಿ, ಆ ಸೆಂಟೆನ್ಸ್ ಅಲ್ಲ, ಸೆಂಟೆನ್ಸ್ ಚೆನ್ನಾಗಿ ಜ್ಞಾಪಕ ಇಟ್ಕೋಬೇಕು. ಇದೆಲ್ಲ ಏನಪ್ಪ ಅಂದರೆ ಹಿಂದಿನ ಕಾಲದಲ್ಲಿ ಮಂತ್ರಗಳು ಅಂತ ಹೇಳ್ತಾ ಇದ್ರು, ಆ ಥರ ಜ್ಞಾಪಕ ಇಟ್ಕೋಬೇಕು. ಈಗ ಸೊ ಇಲ್ಲಿ ಲೆಟ್ ದಿಸ್ ಈಸ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಐ. ಇಲ್ಲೂ ಕೂಡ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಐ. ಇಲ್ಲಿ ಆರ್ ಇರಲಿ, ಕಮಾನ್, ಇಲ್ಲಿ ಆರ್ ಡ್ಯಾಶ್ ಇದೆ. ಈಗ 2 ಕಂಪೇರ್ ಮಾಡಿ ನೋಡಿ, ಇದು ಪ್ಲಸ್ ಇದು ಏರಿಂದ ಗ್ಲಾಸ್ ಬರ್ತಾ ಇದೆ, ಇಲ್ಲಿ ವಾಟರಿಂದ ಗ್ಲಾಸಿಗೆ ಬರ್ತಾ ಇದೆ. ಕ್ಯಾನ್ ಯು ಟೆಲ್ ಮಿ, ಸೊ ಇನ್ ದ ಬೆಂಡಿಂಗ್ ಈಸ್ ಮೋರ್ ಇನ್ ದ ಫಸ್ಟ್ ಕೇಸ್, ಇದು ಫಸ್ಟ್ ಕೇಸ್ ಇದು, ಆರ್ ದ ಬೆಂಡಿಂಗ್ ಈಸ್ ಮೋರ್ ಇನ್ ದ ಸೆಕೆಂಡ್ ಕೇಸ್? ಆಪ್ಷನ್ ಫಸ್ಟ್ ಕೇಸ್, ಆಪ್ಷನ್ ಬಿ ಸೆಕೆಂಡ್ ಕೇಸ್, ಆಪ್ಷನ್ ಸಿ ಬೋತ್ ಆರ್ ಸೇಮ್, ಡಿ ನನ್ ಆಫ್ ದಿಸ್. ಕಮ್ ಆನ್, ಬಿ ಕ್ವಿಕ್. ಸೊ ಫಸ್ಟ್ ಕೇಸ್ it is coming from air to glass, good. Second case it is coming from water to glass, in which case the bending is more. ನೋಡಿದ ತಕ್ಷಣ ಹೇಳ್ಬೋದು, the bending is more in the first case rather than second case, because ಇಲ್ಲಿ ನೋಡಿ, refractive index of glass 1.5 ಇದೆ,
ರಿಫ್ರಾಕ್ಟಿವ್ನೆಸ್ ಆಫ್ ಏರ್ 1 ತಗೋತೀವಿ. ಓಕೆ ಫೈನ್, ಕಸ್ತೂರಿ ಶ್ರೀ ಗುಡ್, ವೆರಿ ಗುಡ್, ಚೆನ್ನಾಗಿ ಆನ್ಸರ್ ಹೇಳ್ತಾ ಇದ್ದೀರಾ. ಇಲ್ಲಿ ರಿಫ್ರಾಕ್ಟಿವ್ನೆಸ್ ಆಫ್ ಗ್ಲಾಸ್ 1.5 ತೊಗೊಂಡಿದ್ದೀವಿ, ಏರ್ಗೆ 1 ತಗೋತಾ ಇದ್ದೀವಿ. ಎರಡಕ್ಕೂ ಡಿಫ್ರೆನ್ಸ್ ತೊಗೊಳ್ಳಿ. ಎರಡು ಡಿಫ್ರೆನ್ಸ್ ತೊಗೊಂಡ್ರೆ 0.5, ಇದು ಫಸ್ಟ್ ಕೇಸ್ ಇದು. ಓಕೆ, ಸೆಕೆಂಡ್ ಕೇಸಿಗೆ ಬರೋಣ. ಸೊ ಇಟ್ ಈಸ್ 1.5, ಇದು 1.3 and the difference is 0.2. Can you tell me? So just observe ಮಾಡಿ. In the first case the difference is more, or in the second case the difference is more, or both are same. Option type ಮಾಡಿ, A B C D ಕೊಡ್ತೀವಿ. First case difference is more, second case or both are same. Good ಐಶ್ವರ್ಯ, good, very good. ನೋಡಿ ಎಷ್ಟು ಚೆನ್ನಾಗಿ ಕಾನ್ಸೆಪ್ಟ್ ಕಲಿತಾ ಇದ್ದಾರೆ. ಗುಡ್, ಇದೆ ದಿಸ್ ಇಸ್ ಕಾಲ್ಡ್ ಕಾನ್ಸೆಪ್ಟ್ ಲರ್ನಿಂಗ್. ವೆರಿ ಗುಡ್, ವೆರಿ ಗುಡ್. In the first case the difference is more, and you please remember, more is the difference, more is the difference, more is the bending. Lesser is the difference, lesser is the bending. ನನ್ನ ಕೈ ನೋಡ್ತಾ ಇದೆ. More is the difference in refractive indices, more is the bending. Lesser is the difference, lesser is the bending. No difference, it passes right. No difference, it passes right. Therefore, one of the reason for the bending of light ray is refractive index. The different media are having different refractive indices. However, the main reason for this one is, if the refractive indices are same, then it passes right. Okay, now I want to ask you a question. ಒಂದು ನೀಟ್ ಕ್ವಶನ್ ಕೇಳ್ತೇನೆ, ಯು ಟ್ರೈ ಟು ಆನ್ಸರ್ ದಿಸ್. ಯು ಆರ್ ಏಬಲ್ ಟು ಸಿ ದಿಸ್ ಲಿಕ್ವಿಡ್. ಇದು ಒಂದು ಲಿಕ್ವಿಡ್ ಇದೆ. ಎ ಮೆಜಿಷಿಯನ್, ಹಿ ಟೇಕ್ಸ್ ಎ ರಾಡ್, ಒಂದು ರಾಡ್ ತಗೋತಾನೆ, ಆ್ಯಂಡ್ ಹಿ ಇಮ್ಮರ್ಸ್ ದಟ್ ಇನ್ಸೈಡ್ ದಿಸ್, ಇದರೊಳಗಡೆಗೆ ಇಮ್ಮರ್ಸ್ ಮಾಡ್ತಾನೆ. ದೆನ್ ಸಡನ್ಲಿ ಇಟ್ ಡಿಸಪಿಯರ್ಸ್, ಆ ರಾಡ್ ಡಿಸಪಿಯರ್ ಆಗುತ್ತೆ. ವಾಟ್ ಇಸ್ ದ ರೀಸನ್? ಸೊ ಹಿ ಟೇಕ್ ಎ ಗ್ಲಾಸ್ ರಾಡ್ and he put inside this liquid, the glass rod, it disappears. Glass rod disappear ಆಗುತ್ತೆ. What is the reason for this? Options ಕೊಡ್ತೇನೆ, you try to answer this question. Refractiveness of glass is greater than refractiveness of water. Refractiveness of water ಅಲ್ಲ, ಲಿಕ್ವಿಡ್ ಅಂತ ತಗೋತೇನೆ, it is any liquid. Refractiveness of glass is less than the liquid, Ng is equal to Nl, or none of this. Come on, you try to answer this question. When a magician put a glass rod inside a liquid, the glass rod disappears. Then what will be the condition? Very good, very good. Mrudula, good. Amok, good. Srinidhi, you seems to be wrong. Anirudh, good. Dilip, okay, good. Nodi. If the refractiveness of the glass rod is equal to, ಹಾಗೆ observe, glass rod is equal to the refractiveness of the liquid, then certainly it disappears. ಯಾಕೆ ಡಿಸಪಿಯರ್ ಆಗ್ತದೆ ಅಂದರೆ, ದೆರ್ ಇಸ್ ನೋ ರಿಫ್ರಾಕ್ಷನ್. ಎರಡು ಬೇರೆ ಬೇರೆ ಮೀಡಿಯಾ ಅಂತ ಅನ್ಸೋದೇ ಇಲ್ಲ. ದಟ್ಸ್ ವೈ ಇಟ್ ಡಿಸಪಿಯರ್. ಅದಕ್ಕೆ ಅದು ಡಿಸಪಿಯರ್ ಆಗುತ್ತೆ. ಐಡಿಯಾ ಇರಲಿ. ಸೊ ಇದು ನೀಟ್ ಕ್ವಶನ್ ಕೇಳಿದ್ದು. ಮಧ್ಯ ಈ ಥರ ಕ್ವಶನ್ಸ್ ಕೇಳ್ತಾ ಇರ್ತೇನೆ. ಸೊ ನಿಧಾನವಾಗಿ ಅರ್ಥ ಮಾಡ್ಕೊಳ್ಳಿ. ಸೊ ಕಾನ್ಸೆಪ್ಟ್ಸ್ ತುಂಬ ಚೆನ್ನಾಗಿರುತ್ತೆ. ಓಕೆ, ನಾವು ಹ್ಯಾವ್ ಟು ಗೋ ಫಾರ್ ದ ನೆಕ್ಸ್ಟ್ ಒನ್. ಮುಂದಕ್ಕೆ ಹೋಗೋಣ. ಸೊ ದಿಸ್ ಈಸ್ ರಿಗಾರ್ಡಿಂಗ್ ರಿಫ್ರಾಕ್ಟಿವ್ ಇಂಡೆಕ್ಸ್. ಯು ಪ್ಲೀಸ್ ರಿಮೆಂಬರ್, ರಿಫ್ರಾಕ್ಟಿವ್ ಇಂಡೆಕ್ಸ್, ಇಟ್ ಇಂಡಿಕೇಟ್ಸ್ ಅಮೌಂಟ್ ಆಫ್ ಬೆಂಡಿಂಗ್. More is the refractive index, more is the bending. More difference in the refractive index, more difference in the refractive index, more is the bending. Lesser is the difference in refractive index, lesser is the bending. No difference in the refractive index, no bending. That's all. That is the important thing. Okay, now the question is, whether is it true that whether the refractive index only depends upon medium? You type yes or no. The refractive index, is it depends upon only the nature of medium? Is it depending upon only nature of medium? You type yes or no. A is yes, B is no. Very good, Srinidhi. Well, Raghu, you are saying yes. Fine. Look here. Okay. That's why you please come to the another one. ಈಗ ನೆಕ್ಸ್ಟ್ ಇನ್ನೊಂದಿಗೆ ಹೋಗೋಣ. ನೋಡಿ, ಅದಕ್ಕೆ ಈ ರಿಫ್ರಾಕ್ಟಿವ್ ಇಂಡೆಕ್ಸ್ ಅನ್ನೋದು ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇದೆಲ್ಲ ನಿಮಗೆ ಇದಕ್ಕೆ ನೀಟ್ಗೆ ಸಿ ಇ ಟಿಗೆ ಬೇಸಿಕ್ಸ್ ಆಗ್ಬಿಡುತ್ತೆ. ಯು ನೋ, ಸೊ ದರ್ ಇಸ್ ಅ ಗ್ಲಾಸ್ ಪ್ರಿಸಮ್. ದಿಸ್ ಇಸ್ ಎ ಗ್ಲಾಸ್ ಪ್ರಿಸಮ್. ವಾಟ್ ಐ ಆಮ್ ಶೋಯಿಂಗ್ ಇಸ್ ಎ ಗ್ಲಾಸ್ ಪ್ರಿಸಮ್. ಓಕೆ, this is what you are saying is a glass cube, glass prism. So where I left, ಸಿಗಲ್ಲ, ನಾಳೆ ಸಿಗುತ್ತೆ ಬಿಡಿ, ಏನು ಅಡ್ಡಿ ಇಲ್ಲ.
So ಈಗ you consider glass prism like this, and you know that when a ray of white light passes through a glass slab, ನೋಡಿ ರಿಫ್ರಾಕ್ಟಿವ್ ಇಂಡೆಕ್ಸ್ ಅನ್ನೋದು 1.5 ಇದು 1.5. Well, let a ray of white light passes through a prism. ಒಂದು ವೈಟ್ ಲೈಟ್ ಪಾಸ್ ಆಗಲಿ, ಆ್ಯಸ್ ಯು ಟೋಲ್ಡ್, ಸೊ ದ ಬೆಂಡಿಂಗ್ ಆ್ಯಕ್ಚುಲಿ ಇಟ್ ಈಸ್ ಮೋರ್ ಫಾರ್ ವೈಲೆಟಿಗೆ ಜಾಸ್ತಿ ಇರುತ್ತೆ. ಓಕೆ, ಇಟ್ ಈಸ್ ಇನ್ ಬಿಟ್ವೀನ್ ಫಾರ್ ಗ್ರೀನ್ಗೆ ಬೇರೆ ಇರುತ್ತೆ. ಆ್ಯಂಡ್ ಇಟ್ ಈಸ್ ನೋ ಡೌಟ್ ಸೊ ಮಿನಿಮಮ್ ಫಾರ್ ರೆಡ್ಗೆ ಏನಪ್ಪ ಅಂದರೆ ಮಿನಿಮಮ್ ಆಗಿದೆ. ಇಟ್ ಈಸ್ ಲೈಕ್ ದಿಸ್. ಯು ಪ್ಲೀಸ್ ರಿಮೆಂಬರ್, ಇನ್ ದಿಸ್ ಒನ್ ವಾಟ್ ಯು ಆರ್ ಹ್ಯಾವಿಂಗ್ ಈಸ್ ವಿಬ್ಗಯರ್ ಕಲರ್ಸ್. ವಿಬ್ಗಯರ್ ಈ ಥರ ಬರುತ್ತೆ. ಸೊ ಫುಲ್ ಬರೋದಿಲ್ಲ, ಗೊತ್ತಾಗುತ್ತೆ, ವೈಲೆಟ್, ಗ್ರೀನ್, ಬ್ಲೂ. ಸೊ ದೇರ್ಫೋರ್ ಕ್ಯಾನ್ ಯು ಟೆಲ್ ಮೀ, ಸೊ ದ ಬೆಂಡಿಂಗ್ ಆ್ಯಂಡ್ ವೇವ್ ಲೆಂತ್ ವಿ ಹ್ಯಾವ್ ಟು ಸಿ ಹಿಯರ್. ಬೆಂಡಿಂಗ್ ಮತ್ತು ವೇವ್ ಲೆಂತ್ ನೋಡೋಣ. ಈಗ ವೆರಿ ಸಿಂಪಲ್ ಕ್ವಶನ್, ವಿಬ್ಗಯರ್ ಕಲರ್ಸಲ್ಲಿ ಕ್ಯಾನ್ ಯು ಟೆಲ್ ಮಿ ವಿಚ್ ಕಲರ್ ಈಸ್ ಹ್ಯಾವಿಂಗ್ ಮೋರ್ ವೇವ್ ಲೆಂತ್? ವಿಚ್ ಕಲರ್ ಈಸ್ ಹ್ಯಾವಿಂಗ್ ಮೋರ್ ವೇವ್ ಲೆಂತ್? ಸೊ ವೆದರ್ ಆಪ್ಷನ್ಸ್ ಕೊಡ್ತೀನಿ, ರೆಡ್, ವೈಲೆಟ್, ಗ್ರೀನ್, ಆರೆಂಜ್. ವೆರಿ ಗುಡ್. ರೆಡ್ ಆ್ಯಕ್ಚುಲಿ ಇಟ್ ಈಸ್ ಹ್ಯಾವಿಂಗ್ ಮೋರ್ ವೇವ್ ಲೆಂತ್. ನೋಡಿ, ರೆಡ್ಗೆ ವೇವ್ ಲೆಂತ್ ಜಾಸ್ತಿ ಇದೆ. ವೆರಿ ಗುಡ್. ಆ್ಯಂಡ್ ಕ್ಯಾನ್ ಯು ಟೆಲ್ ಮಿ ದ ನೆಕ್ಸ್ಟ್ ಪಾಯಿಂಟ್, ವೆರಿ ಇಂಟ್ರೆಸ್ಟಿಂಗ್. ರೆಡ್ಗೆ ಈಗ ವೇವ್ ಲೆಂತ್ ಜಾಸ್ತಿ ಇದೆ. ಸೊ ಇಲ್ಲಿ ಬೆಂಡಿಂಗ್ ಯಾವುದಕ್ಕೆ ಜಾಸ್ತಿ ಇದೆ? ಫಾರ್ ವಿಚ್ ಕಲರ್ ಬೆಂಡಿಂಗ್ ಈಸ್ ಮೋರ್? ರೆಡ್, ವೈಲೆಟ್, ಗ್ರೀನ್, ಆರೆಂಜ್? ಫಾರ್ ವಿಚ್ ಕಲರ್? ವೆರಿ ಗುಡ್. ಫಾರ್ ವೈಲೆಟ್ ದ ಬೆಂಡಿಂಗ್ ಈಸ್ ಮೋರ್. ಎಕ್ಸಲೆಂಟ್. ಶರ್ವಾಣಿ, ರಘು, ದಿಲೀಪ್, ಗುಡ್. ನಿಧಾನವಾಗಿ ಹೋಗೋಣ, ಏನು ಅರ್ಜೆಂಟ್ ಇಲ್ಲ, ನಿಧಾನವಾಗಿ ಹೋಗೋಣ. ಗುಡ್, ಅಮೋಘ್. ಯಾ, ಸೊ ಯು ಹ್ಯಾವ್ ಟು ನೋಟಿಸ್ ದಟ್ ಫಾರ್ ವೈಲೆಟ್ ದ ಬೆಂಡಿಂಗ್ ಇಟ್ ಈಸ್ ಮೋರ್. ದೇರ್ಫೋರ್ ಮೋರ್ ಇಸ್ ದ ಬೆಂಡಿಂಗ್, ಯು ನೋ, ಮೋರ್ ಇಸ್ ದ ರಿಫ್ರಾಕ್ಟಿವ್ ಇಂಡೆಕ್ಸ್. ಇವಾಗ ತಾನೇ ಹೇಳಿದೆ. ದಟ್ಸ್ ವೈ ರಿಫ್ರಾಕ್ಟಿವ್ ಇಂಡೆಕ್ಸ್ ಫಾರ್ ವೈಲೆಟ್ ಈಸ್ ಮೋರ್ ಆ್ಯಂಡ್ ಫಾರ್ ರೆಡ್ ಇಟ್ ಈಸ್ ಲೆಸ್. ನೌ ಕ್ಯಾನ್ ಯು ಟೆಲ್ ಮಿ ಜಸ್ಟ್ ಬೈ ಅಬ್ಸರ್ವೇಷನ್, n and lambda directly or inversely? n and lambda whether they are directly or inversely. Directly ಅಂದರೆ d ಅಂತ ಹಾಕಿ, ಇನ್ವರ್ಸ್ಲಿ ಅಂದರೆ I ಅಂತ ಟೈಪ್ ಮಾಡಿ. Whether it is directly or inversely. Very good. It is inversely. Very good. Therefore, you please remember n for the same medium. Very good. Excellent. Inversely. It is inversely. Good. Therefore, I will write your results. n is proportional to 1 by lambda. ತುಂಬ ಚೆನ್ನಾಗಿ ಆನ್ಸರ್ ಹೇಳ್ತಾ ಇದ್ದೀರಾ. ಹಾಗಾದ್ರೆ ದಯವಿಟ್ಟು ನೋಡ್ಕೊಳ್ಳಿ, n = 1.5. ರಿಫ್ರಾಕ್ಟಿವ್ ಇಂಡೆಕ್ಸ್ ಸೇಮ್ ಇದೆ. ಸೊ ಸೇಮ್ ಗ್ಲಾಸ್ ಮೀಡಿಯಮ್ಮೇ, ಆದರೆ ಬೇರೆ ವೇವ್ ಲೆಂತು, ಬೇರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಇದೆ. Therefore, it also depends upon wavelength. Therefore, you please remember, so the bending phenomena depends upon wavelength also. That's why now you come to the definition of refractive index. ನೋಡಿ ಎಷ್ಟು ಚೆನ್ನಾಗಿದೆ. ಇವಾಗ definition of refractive index ಗೊತ್ತಾಗ್ತಾ ಹೋಗುತ್ತೆ. So the phenomenon of change in the speed of light and the consequent bending of a monochromatic ray of light. ಬರೀ ರೆಡ್ ಕಲರ್ ತಗೊಂಡಿದ್ದೇನೆ, ಯಾಕೆಂದರೆ ಬೇರೆ ಕಲರ್ಗೆ ಬೇರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಇದೆ. The consequent bending of, so there is a monochromatic ray of light as it travels from one medium to another medium for oblique incidence at the surface joining the two media is called refraction. ಅದನ್ನೇ ರಿಫ್ರಾಕ್ಷನ್ ಅಂತ ಹೇಳೋದು. ಹಾಗಾದರೆ ಇಲ್ಲಿ monochromatic ray of light ಹೇಳಲೇಬೇಕು ನೀವು, because it also depends upon color. Now the next thing is, what is monochromatic? What is the meaning of monochromatic? You know, chromo means color. Mono means single color or single wavelength. Therefore, monochromatic source means single wavelength source. Can you tell me whether sun is A, monochromatic or polychromatic? So sun rays ಬರುತ್ತಲ್ವಾ, monochromatic or polychromatic? A ಕರೆಕ್ಟಾ, B ಕರೆಕ್ಟಾ? ಆಪ್ಷನ್ ಟೈಪ್ ಮಾಡಿ, ಎರಡೇ ಕೊಡ್ತಾ ಇರೋದು ನಾನು. ವೆರಿ ಗುಡ್. Sun actually it is polychromatic. Good, because it is sun rays. ನೋಡಿ, ಇದು sun rayನೇ. It consists of 7 colors. Polychromatic. Sun actually it is polychromatic. ಅದ್ರ ಒಳಗಡೆಗೆ ಬೇರೆ ರೇಸ್ ಇದೆ, ಆಯಿತಾ? However, you please remember, ಹಾಗಾದರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಇಟ್ ಡಿಪೆಂಡ್ಸ್ ಅಪಾನ್ ದ ನೇಚರ್ ಆಫ್ ಮೀಡಿಯಮ್ ಆ್ಯಂಡ್ ಆಲ್ಸೋ ಇಟ್ ಡಿಪೆಂಡ್ಸ್ ಅಪಾನ್, ಸೊ ದರ್ ಈಸ್ ವೇವ್ಲೆಂತ್ ಆಫ್ ಲೈಟ್ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಹಾಗಾದ್ರೆ ಈಗ ಇನ್ನೊಂದು ಕ್ವಶನ್ ಕೇಳ್ತೇನೆ, ಯು ಟ್ರೈ ಟು ಆನ್ಸರ್ ದಿಸ್ ಕ್ವಶನ್. ದ ಕ್ವಶನ್ ಈಸ್ ವೆರಿ ಇಂಟ್ರೆಸ್ಟಿಂಗ್. ದಟ್ ಈಸ್, ವೆನ್ ಎ ರೇ ಆಫ್, ಇಷ್ಟು ಅರ್ಥ ಆಯ್ತು ಭಾವಿಸ್ತಾ ಇದ್ದೇನೆ, ವೆನ್ ಎ ರೇ ಆಫ್ monochromatic light travels from one medium to another medium, then which of the following
remains constant. A. Speed. B. Wavelength. C. Frequency. New. ಈ ಎಂಟೈರ್ ಬುಕ್ಕಲ್ಲಿ ಫ್ರೀಕ್ವೆನ್ಸಿನ ನ್ಯೂ ಅಂತ ಹಾಕಿದ್ದಾರೆ, ಎಫ್ ಅಂತ ಹಾಕಿಲ್ಲ ಅವರು. ಸೊ ಡಿ, ನನ್ ಆಫ್ ದಿಸ್. ಕಮಾನ್. ವೆನ್ ಎ ರೇ ಆಫ್ light travels from monochromatic light travels from one medium to another medium, which of the following remains constant? Very good. Frequency. Good. Well, Dilip, you seems to be wrong. Aishwarya, very good. Very good. Well, the right option is frequency. Frequency, it remains constant. ನೋಡಿ, ಈಗ ಒಂದು ನಿಮಿಷ ಅಬ್ಸರ್ವ್ ಮಾಡಿ. ನನ್ನ ಕೈ ಹಾಗೆ ನೋಡ್ತೀನಿ, ಇದು ಏರಿಂದ ಬರ್ತಾ ಇದೆ. ಈಗ ಏರಿಂದ ವೇವ್ ಬರ್ತಾ ಇರಬೇಕಾದ್ರೆ ಓಕೆ, ಫ್ರೀಕ್ವೆನ್ಸಿ ರಿಮೈನ್ಸ್ ಕಾನ್ಸ್ಟೆಂಟ್. ನನ್ನ ಕೈ ನೋಡಿ, ಏರಿಂದ ಬರೋಷ್ಟೊತ್ತಿಗೆ ಇಲ್ಲಿ ಸ್ಪೀಡ್ ಕಡಿಮೆ ಆಗ್ಬಿಡುತ್ತೆ. ಸೊ ವಿ ಈಸ್ ಈಕ್ವಲ್ ಟು ನ್ಯೂ ಲ್ಯಾಂಬ್ಡಾ. ಯು ಪ್ಲೀಸ್ ರಿಮೆಂಬರ್, ವೆನ್ ವೆಲಾಸಿಟಿ ಡಿಕ್ರೀಸಸ್ ವೇವ್ಲೆಂತ್ ಆಲ್ಸೋ ಡಿಕ್ರೀಸಸ್. ನೋಡಿ, ವೇವ್ಲೆಂತ್ ಕಡಿಮೆ ಆಗುತ್ತೆ, ಇದಕ್ಕೂ ಕಂಪೇರ್ ಮಾಡಿದ್ರೆ ಇಲ್ಲಿ ವೇವ್ಲೆಂತ್ ಕಡಿಮೆ ಆಗ್ಬಿಡುತ್ತೆ. ಸೊ ಬಟ್ ದ ಫ್ರೀಕ್ವೆನ್ಸಿ ಇಟ್ ರಿಮೈನ್ಸ್ ಕಾನ್ಸ್ಟೆಂಟ್. ಸೊ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಸೊ ಯು ಹ್ಯಾವ್ ಟು ನೋಟಿಸ್ ದಟ್. ಸೊ ದರ್ ಈಸ್ ಹಿಯರ್, so whenever a wave travels from one medium to another medium, the frequency remains constant, whereas wavelength and velocity and wavelength both changes. ಎರಡು ಚೇಂಜ್ ಆಗ್ತಾ ಹೋಗುತ್ತೆ. ಐಡಿಯಾ ಇರಲಿ. ಓಕೆ, ನಾವು there is a simple question for you. ಒಂದು ಸಿಂಪಲ್ ಕ್ವಶನ್ ಕೇಳ್ತೀನಿ, ಆನ್ಸರ್ ಹೇಳಿ. ಸೊ ಲೆಟ್ ದಿಸ್ ಈಸ್ ದ ಆಂಗಲ್ ಆಫ್ ಇನ್ಸಿಡೆನ್ಸ್, ಇದು ಆಂಗಲ್ ಆಫ್ ರಿಫ್ರಾಕ್ಷನ್. ಈಗ ಕೆಳಗಡೆ ಒಂದಷ್ಟು ಕ್ಯಾಂಡಲ್ಸ್ ಇಟ್ಕೊಂಡು ಇದನ್ನು ಹೀಟ್ ಮಾಡ್ತೀನಿ, ವಾಟರ್ನ ಹೀಟ್ ಮಾಡ್ತೀನಿ. Can you tell me, as the water is heated, temperature increases. Then what happens to the angle of refraction? Angle of refraction ಏನಾಗುತ್ತೆ? ಆಪ್ಷನ್ಸ್ ಕೊಡ್ತೀನಿ, ಕೇರ್ಫುಲ್ ಆಗಿ ಆನ್ಸರ್ ಮಾಡಿ. ಇನ್ಕ್ರೀಸಸ್, ಡಿಕ್ರೀಸಸ್, ರಿಮೇನ್ಸ್ ಸೇಮ್, ನನ್ ಆಫ್ ದಿಸ್. ಇದ್ರ ಬಗ್ಗೆ ಸಾಕಷ್ಟು ಮಾತಾಡ್ಬೇಕು ನಾನು. As the temperature increases, what happens to angle of refraction? ಸುಸ್ತಾಗುತ್ತಲ್ವಾ? ಓಕೆ, ವೆಲ್, ವೆರಿ ಇಂಟ್ರೆಸ್ಟಿಂಗ್. ಗುಡ್. ರಿಮೈನ್ಸ್ ಸೇಮ್, ಮೆಜಾರಿಟಿ ಆಫ್ ಯು ಸೇಮ್. ಬಟ್ ಯು ಪ್ಲೀಸ್ ರಿಮೆಂಬರ್, ದಿಸ್ ಈಸ್ ರಾಂಗ್. Even in textbook also they have given this as wrong. They are saying that the refractive index is independent of temperature, but you please remember, refractive index is inversely proportional to the temperature. As the temperature increases, the refractive index decreases. Okay, just you observe, when the refractive index decreases, ಈಗ ನೋಡ್ಕೊಳ್ಳಿ, ಈಗ there is imagine that ಇದು ಈ ಥರ ಇರುತ್ತೆ ಅಂತ ಅಂದ್ಕೊಳ್ಳಿ. ರಿಫ್ರಾಕ್ಟಿವ್ ಇಂಡೆಕ್ಸ್ ಕಡಿಮೆ ಆಗ್ತಾ ಇದೆ. ದೆನ್ n ಈಕ್ವಲ್ಸ್ sin i by sin r. ನನ್ನ ಕೈ ನೋಡ್ತಾ ಇರಿ ಹಾಗೇನೆ, sin i by sin r, ದಟ್ ಈಸ್ ಆಲ್ಸೋ ಈಸ್ ಈಕ್ವಲ್ ಟು ಅಪ್ರಾಕ್ಸಿಮೇಟ್ಲಿ i by r. i ಕಾನ್ಸ್ಟೆಂಟ್ ಬಿಟ್ಟಾಕ್ಬಿಡಿ. ಹಾಗಾದ್ರೆ ನೆಕ್ಸ್ಟ್ ನೋಡ್ಕೊಳ್ಳಿ. ಸೊ ಈಗ ಟೆಂಪ್ರೇಚರ್ ಜಾಸ್ತಿ ಆಗ್ತಾ ಇದ್ದಾಗೇನೆ n ಕಡಿಮೆ ಆಗುತ್ತೆ. n ಕಡಿಮೆ ಆದಮೇಲೆ i ಕಾನ್ಸ್ಟೆಂಟು, r ಜಾಸ್ತಿ ಆಗುತ್ತೆ. r ಜಾಸ್ತಿ ಆಗ್ತದೆ, ಇದು r ಜಾಸ್ತಿ ಆಗ್ತಾ ಇದೆ. ದ ರೈಟ್ ಆನ್ಸರ್ ಈಸ್ ಎ. ಎ ಇಸ್ ದ ರೈಟ್ ಆಪ್ಷನ್. ದೇರ್ಫೋರ್ ಯು ಪ್ಲೀಸ್ ರಿಮೆಂಬರ್, ಸಿಂಪಲ್ ಆಗಿ ನೆನಪು ಇಟ್ಕೊಳ್ಳಿ, ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಟೆಂಪರೇಚರ್. ಆಸ್ ದ ಟೆಂಪರೇಚರ್ ಇನ್ಕ್ರೀಸಸ್, ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಡಿಕ್ರೀಸಸ್. ಟೆಂಪರೇಚರ್ ಜಾಸ್ತಿ ಆಗ್ತಾ ಇದೆ, ರಿಫ್ರಾಕ್ಟಿವ್ ಇಂಡೆಕ್ಸ್ ಕಡಿಮೆ ಆಗ್ತಾ ಇರುತ್ತೆ. ಓಕೆ, ದಿಸ್ ಈಸ್ ಹೌ ಆ್ಯಕ್ಚುಲಿ ಯು ಹ್ಯಾವ್ ಟು ರಿಮೆಂಬರ್. ಐ ಹೋಪ್ ಯು ಆರ್ ಏಬಲ್ ಟು ಅಂಡರ್ಸ್ಟ್ಯಾಂಡ್. ಸೊ ಈ ಪಾಯಿಂಟ್ಸ್ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೋಡಿ, ಈಗ 4 ಪಾಯಿಂಟ್ಸ್ ಹೇಳ್ತೇನೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ರಿಫ್ರಾಕ್ಟಿವ್ ಇಂಡೆಕ್ಸ್, ಇಟ್ ಇಂಡಿಕೇಟ್ಸ್ ಅಮೌಂಟ್ ಆಫ್ ಬೆಂಡಿಂಗ್. ಮೋರ್ ಇಸ್ ದ ರಿಫ್ರಾಕ್ಟಿವ್ ಇಂಡೆಕ್ಸ್, ಮೋರ್ ಇಸ್ ದ ಬೆಂಡಿಂಗ್. ಆರ್ ಮೋರ್ ಡಿಫರೆನ್ಸ್ ಇನ್ ದ ರಿಫ್ರಾಕ್ಟಿವ್ ಇಂಡೆಕ್ಸ್, ಮೋರ್ ಇಸ್ ದ ಬೆಂಡಿಂಗ್. ಲೆಸರ್ ಇಸ್ ದ ಡಿಫರೆನ್ಸ್ ಇನ್ ರಿಫ್ರಾಕ್ಟಿವ್ ಇಂಡೆಕ್ಸ್, ಲೆಸರ್ ಇಸ್ ದ ಬೆಂಡಿಂಗ್. ನೋ ಡಿಫರೆನ್ಸ್ ಇನ್ ರಿಫ್ರಾಕ್ಟಿವ್ ಇಂಡೆಕ್ಸ್, ನೋ ಬೆಂಡಿಂಗ್. ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಲ್ಸೋ ಡಿಪೆಂಡ್ಸ್ ಅಪಾನ್ the wavelength of the light, and it is found that n is proportional to 1 by lambda, and also it is found that the refractive index is inversely proportional to the temperature. As the temperature increases, the refractive index decreases. ಇದು ಜ್ಞಾಪಕ ಇಟ್ಕೊಳ್ಳಿ. ಹಾಗೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಕಡಿಮೆ ಆಯಿತು ಅಂದರೆ ನೋಡಿ, ಅಮೌಂಟ್ ಆಫ್ ಬೆಂಡಿಂಗ್ ಹಿಂಗಿರೋದು ಕಡಿಮೆ ಆಗುತ್ತೆ. ಬೆಂಡಿಂಗ್ ಕಡಿಮೆ ಆಯಿತು ಅಂದರೆ ನನ್ನ ಕೈ ನೋಡಿ, r ಜಾಸ್ತಿ ಆಗುತ್ತೆ. ಹಾಗಾದರೆ r increases. This is the right answer, not the C. C is not the right answer. The right answer is A. ಓಕೆ, ಸೊ ದೇರ್ಫೋರ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಮತ್ತೊಮ್ಮೆ ಹೇಳ್ಕೊಡ್ತೇನೆ, ಸಮ್ಮರೈಸ್ ಮಾಡ್ತೇನೆ, ದಯವಿಟ್ಟು ಅಬ್ಸರ್ವ್ ಮಾಡಿ. ಇಷ್ಟೆಲ್ಲ ಎಕ್ಸಾಂಪಲ್ಸ್ ಕೊಟ್ಟಿದ್ದನ್ನು ಹೇಳ್ಕೊಡ್ತೇನೆ. ಫಸ್ಟ್ ಒನ್ ಏನಪ್ಪ ಅಂದರೆ, ರಿಫ್ರಾಕ್ಟಿವ್ ಇಂಡೆಕ್ಸ್ ಇಟ್ ಇಂಡಿಕೇಟ್ಸ್ ಅಮೌಂಟ್ ಆಫ್ ಬೆಂಡಿಂಗ್. ಮೋರ್ ಇಸ್ ದ ರಿಫ್ರಾಕ್ಟಿವ್ ಇಂಡೆಕ್ಸ್, ಮೋರ್ ಇಸ್ ದ ಬೆಂಡಿಂಗ್. ಆರ್ ಮೋರ್ ಡಿಫರೆನ್ಸ್ ಇನ್ ದ ರಿಫ್ರಾಕ್ಟಿವ್ ಇಂಡೆಕ್ಸ್, ಮೋರ್ ಇಸ್ ದ ಬೆಂಡಿಂಗ್.
Less difference in the refractive index, lesser is the bending. No difference in the refractive index, no bending. Refractive index also depends upon wavelength. So that is n is proportional to 1 by lambda. Refractive index also depends upon temperature. It is inversely proportional to the temperature. As the temperature increases, the refractive index decreases. ಇವೆಲ್ಲ ಬೋರ್ಡ್ ಎಕ್ಸಾಮಲ್ಲಿ ಒಂದೊಂದು ಮಾರ್ಕ್ಸ್ ಕೇಳುವಂಥದ್ದು. ಓಕೆ, ಯಾರ್ಯಾರಿಗೆ ಅರ್ಥ ಆಗಿದೆ ನೀಟಾಗಿ? ಸೊ ಕಂಪ್ಲೀಟ್ ಅರ್ಥ ಆಗಿದ್ರೆ ಸಿ ಯು ಅಂತ ಟೈಪ್ ಮಾಡಿ, ಕಂಪ್ಲೀಟ್ ಅರ್ಥ ಆಗಿದ್ರೆ. ಓಕೆ, ಫೈನ್, ವೆರಿ ಗುಡ್, ವೆರಿ ಗುಡ್. So my effort actually it is reaching you. Good, Jaya Sultana, very good. Okay, good, I am very happy. So the next one is, ಯಾರಿಗಾದ್ರು ಡೌಟ್ಸ್ ಇದೆ ಕೇಳಿ, ಹೇಳ್ಬಿಟ್ಟು ಮುಂದಕ್ಕೆ ಹೋಗ್ತೇನೆ, ಅಡ್ಡಿ ಇಲ್ಲ. ಇನ್ನಾರು ಇಲ್ಲಿ ಎಕ್ಸ್ಪ್ಲೇಷನ್ ಬೇಕು ಅಂದರೆ ಹೇಳಿ. ಓಕೆ, ನೌ ಸೊ ಯು ಹ್ಯಾವ್ ಟು ನೋಟಿಸ್ ದಟ್ ಫಾರ್ ದ ಗ್ಲಾಸ್ ಸ್ಲ್ಯಾಬ್ ಒಂದು ಸಿಂಪಲ್ ಕ್ವಶನ್ ಕೇಳ್ತೇನೆ, ಆನ್ಸರ್ ಹೇಳಿ. ಇಲ್ಲಿ ನಿಮಗೆ ಇದು ಅರ್ಥ ಆಗಬೇಕು. ಬರೀ ಗ್ಲಾಸ್ ಒಂದೇ ತಗೊಂಡ್ರೂ ಅಡ್ಡಿ ಇಲ್ಲ. ಫಾರ್ ದ ಗ್ಲಾಸ್ ಸ್ಲ್ಯಾಬ್ ಆಸ್ ಐ ಇನ್ಕ್ರೀಸಸ್ ವಾಟ್ ಹ್ಯಾಪನ್ಸ್ ಟು ಆರ್ ಏನಾಗುತ್ತೆ? ಆಪ್ಷನ್ಸ್ ಕೊಡ್ತೇನೆ. ಎ, ಸರ್ ಇಸ್ ವಿ ಹ್ಯಾವ್ ಟು ರೈಟ್, ಸರ್ ಇಸ್ ಎ as I increases, what happens to R? Increases, decreases, remains same, none of this. You please remember, temperature is constant, wavelength is constant. ಅದಕ್ಕೆ ಮುಂದಕ್ಕೆ ಹೇಳ್ಬೇಕಾದ್ರೆ at a given temperature for a given wavelength ಅಂತಾನೆ ಹೇಳ್ತೀವಿ. Okay, so she is saying that R decreases. Okay, as I decreases, R also decreases. Okay, fine, good, very good. ನೋಡಿ, ತುಂಬ ಚೆನ್ನಾಗಿ ಹೇಳ್ತಾ ಇದ್ದೀರಾ. n equals sin I by sin R, ತುಂಬ ಚೆನ್ನಾಗಿ ಹೇಳಿದ್ದೀರಾ. I by R ಈ ಥರನೂ ಬರೆಯೋಣ. ವೆರಿ ಗುಡ್. ಈಗ ದಯವಿಟ್ಟು ಅಬ್ಸರ್ವ್ ಮಾಡಿ, ಒಂದೇ ಒಂದು ನಿಮಿಷ ನೋಡಿ ಇಲ್ಲಿ. ಈಗ ಫಾರ್ ಎ ಗಿವನ್ ವೇವ್ಲೆಂತ್ ಆಫ್ ಲೈಟ್ ಫಾರ್ ಎ ಗಿವನ್ ಮೀಡಿಯಮ್ n ಕಾನ್ಸ್ಟೆಂಟ್. ಹಾಗಾದರೆ I equals n into R, I equals n into R. ಈಗ n ಕಾನ್ಸ್ಟೆಂಟ್ ಆಗಿರೋದಕ್ಕೋಸ್ಕರ as I decreases, ಐನ ಕಡಿಮೆ ಮಾಡ್ತಾ ಬನ್ನಿ, R also decreases. Okay, now there is a question for you. You know Snell's law. According to Snell's law, n equals dash by dash sin A by sin R. Let you just observe. ನೋಡಿ, ನನ್ನ ಕೈ ನೋಡ್ತಾ ಇರಿ. ಐ ಬರ್ತಾ 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 ಐ ಅನ್ನೋದು ಕಡಿಮೆ ಆಗ್ತಾ ಇದೆ. ಓಕೆ, ಸೊ ಹಾಗೆ ಅಬ್ಸರ್ವ್ ಮಾಡಿ, ಬರ್ತಾ 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 ಐ ಕಡಿಮೆ ಆಗ್ತಾ ಇದೆ. ಆಸ್ ಐ ಬಿಕಮ್ 0, ದೆನ್ ಇಟ್ ವಿಲ್ ಸೈನ್ 0. ನೋ ಡೌಟ್ ಆರ್ ವಿಲ್ ಆಲ್ಸೋ ಬಿಕಮ್ 0. ನೋಡಿ, ಇದು ಹೀಗೆ ಬಂದರೆ, ಇದು ಹೀಗೆ ಬಂದರೆ ಆರ್ ವಿಲ್ ಆಲ್ಸೋ ಬಿಕಮ್ 0. ಆ್ಯಂಡ್ ಕ್ಯಾನ್ ಟೆಲ್ ಮಿ ದ ವ್ಯಾಲ್ಯೂ ಆಫ್ ಸೈನ್ 0? ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಸೈನ್ 0? ಓಕೆ, ಯು ನೋ ಟ್ರಿಗ್ನೋಮೆಟ್ರಿ, ಸೈನ್ 0 is 0. Very good, Srinidhi, Anirudh, good. And again sin 0 is 0. Can you tell me what is 0 by 0? What is 0 by 0? Anything by 0 is infinity. You take 1 by 0, 15 by 0, it is infinity. But what is 0 by 0? No. You please remember, 0 by 0, indeterminate. Very good, Mudula. It is indeterminate. ನೋಡಿ, indeterminate ಅಂದರೆ ಏನು ಅಂತ ಇದು ತುಂಬ ಚೆನ್ನಾಗಿದೆ. ಈ ವರ್ಡು ತುಂಬ ಚೆನ್ನಾಗಿದೆ. ಇನ್ಡಿಟರ್ಮಿನೇಟ್ ಅಂದರೆ ಏನು ಅಂತ ಹೇಳ್ಕೊಡ್ತೇನೆ. ಇನ್ಡಿಟರ್ಮಿನೇಟ್ ಅಂದರೆ ಏನಪ್ಪ ಅಂದರೆ, ಇವತ್ತಿಗೆ ನಾವು ವ್ಯಾಲ್ಯೂ ಕಂಡುಹಿಡಿದಿಲ್ಲ. 0 by 0 ವ್ಯಾಲ್ಯೂ ನಮಗೆ ಇದು ಯಾರಿಗೂ ಗೊತ್ತಾಗಿಲ್ಲ ಇನ್ನು. ಆದರೆ ಮುಂದಕ್ಕೆ ಯಾರಾದರೂ ನಿಮ್ಮಂಥ ಒಳ್ಳೆ ಸ್ಟೂಡೆಂಟು, ಸೊ ಒಳ್ಳೆ ಮ್ಯಾಥಮೆಟಿಷಿಯನ್ ಆಗಿ, ಒಳ್ಳೆ ರಿಸರ್ಚರ್ ಆಗಿ ಈ ವ್ಯಾಲ್ಯೂ ಕಂಡುಹಿಡಿಬೋದು. 0 by 0 ವ್ಯಾಲ್ಯೂ ಎಷ್ಟು ಅಂತ ಕಂಡುಹಿಡಿಬೋದು. ಸೊ ಅದಕ್ಕೆ ಇವತ್ತಿಗೆ ಗೊತ್ತಾಗಿಲ್ಲ, ಅದಕ್ಕೆ ಅದನ್ನು ಇನ್ಡಿಟರ್ಮಿನೇಟ್ ಅಂತ ಹೇಳ್ತೀವಿ. ದಟ್ ಈಸ್ ಅ ಮೀನಿಂಗ್, ಅರ್ಥ ಮಾಡ್ಕೊಳ್ಳಿ. ಯು ಪ್ಲೀಸ್ ರಿಮೆಂಬರ್, 1 by 0 is infinity, 0 by 1 is 0. ಆದರೆ 0 by 0 ತುಂಬ ಜನಕ್ಕೆ ಗೊತ್ತಾಗೋದಿಲ್ಲ. 0 by 0 ಇಟ್ ಈಸ್ ಇಂಡಿಟರ್ಮಿನೇಟ್. ಇವತ್ತು ಕಂಡುಹಿಡಿದಿಲ್ಲ, ಮುಂದೆ ಕಂಡುಹಿಡಿಬೋದು. ಆ್ಯಂಡ್ ಅಫ್ಕೋರ್ಸ್ ಯು ಟೇಕ್ ಎನಿಥಿಂಗ್ ರೇಷಿಯೋ ಪವರ್ 0, 2 to the power 0, 3 to the power 0, 5 to the power 0 equals 1. ಇದು ಲಿಟ್ಲ್ ಮ್ಯಾಥಮೆಟಿಕ್ಸ್, ವಾಟ್ ಐ ಆಮ್ ಸೇಯಿಂಗ್. ಬಟ್ ದಿಸ್ ವ್ಯಾಲ್ಯೂ 0 by 0 ಇಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್, ಇಟ್ ಈಸ್ ಇಂಡಿಟರ್ಮಿನೇಟ್. ಬಟ್ ಇಲ್ಲಿ ದಯವಿಟ್ಟು ಅಬ್ಸರ್ವ್ ಮಾಡಿ, ಇಲ್ಲಿ n equals 1.5 ಹೇಳಿದೆ ನಾನು. ಹಾಗಾದ್ರೆ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ 0 ಮಾಡಿ 0 ಆಗ್ಬಿಟ್ರೆ ನೋಡಿ, ಲೈಟ್ ಸ್ಟ್ರೈಟಾಗಿ ಹಿಂಗೆ ಬಂದ್ಬಿಡುತ್ತೆ.
ಹಾಗಾದರೆ ಇದು 1.5 ಇದೆ, ನಾವಿಲ್ಲಿ ಇಂಡಿಟರ್ಮಿನೇಟ್ ಅಂತ ಹೇಳ್ತೀವಿ. ಯು ಸಿ, ಸೊ ದ ಕಾಂಪ್ಲೆಕ್ಸ್ ಹೇಗಿದೆ ಅಂತ ನೋಡ್ಕೊಳ್ಳಿ ಇಲ್ಲಿ. ಸೊ ದ ಥಿಂಗ್ ಇಸ್, ಇಲ್ಲಿ ಎನ್ ಜಿ ಈಕ್ವಲ್ಸ್ 1.5 ಇದೆ, ಇಲ್ಲಿ 0/0 ಇಂಡಿಟರ್ಮಿನೇಟ್ ಅಂತ ಹೇಳ್ತೀವಿ. ಸೊ ದೇರ್ ಫಾರ್ ಯು ಪ್ಲೀಸ್ ರಿಮೆಂಬರ್, ದಿಸ್ ಈಸ್ ಹಿಯರ್ Snell's fails. So that's why this is called limitations of Snell's law. Then they are going to ask, what is the limitation of Snell's law? Very simple, very simple. Look here. So this is the angle of incidence. Observe ಮಾಡಿ, ಹಾಗೆ ಅಬ್ಸರ್ವ್ ಮಾಡಿ. ಐ ಕಡಿಮೆ ಆಯಿತು ಹಿಂಗೆ ಬಿದ್ದುಬಿಡೋದ್ರೆ ಅಲಾಂಗ್ ದ ನಾರ್ಮಲ್ ಬೀಳ್ತಾ ಇದ್ರೆ, ವೆನ್ ಎವರ್ ಇಟ್ ಈಸ್ ಇನ್ಸಿಡೆಂಟ್ ಅಲಾಂಗ್ ದ ನಾರ್ಮಲ್ ಬಿತ್ತು ಅಂತ ಹೇಳಿದ್ರೆ, ದೆನ್ ವಾಟ್ ಹ್ಯಾಪನ್ಸ್, I equals 0 and R equals 0. Therefore sin 0/0 it is equal to 0/0. It is indeterminate. But practically the refractive index is 1.5. As you know, the refractive index it is 1.5. ನನ್ನ ಕೈ ನೋಡ್ತಾ ಇರಬೇಕು. Since it is lying along the normal, ನೋಡಿ ಇದು ನಾರ್ಮಲ್ ಇದು. Since it is lying along the normal, this incidence is called normal incidence. For normal incidence, I equals 0, R equals 0, it is 0/0, which is indeterminate form. But practically n value is 1.5. So that is the limitation of Snell's law. So ಈಗ one marks ಹೇಳ್ತಾರೆ, what is the limitation of Snell's law ಹೇಳಬೇಕು. So the limitation of Snell's law is, so it is not valid for normal incidence. It is not valid for normal incidence. Okay, I hope you are able to understand. So what is the limitation of Snell's law ಅಂತ ಹೇಳಿದ್ರೆ, it is not valid for normal incidence because I equals 0 and R equals 0. Okay, so that is, then we have to define the refractive index in terms of speed of light. So speed of light ಅಲ್ಲಿ ಡಿಫೈನ್ ಮಾಡೋಕ್ಕೆ ರೆಡಿ ಆಗ್ತೀವಿ. ಈ ಸ್ಪೀಡ್ ಆಫ್ ಲೈಟಲ್ಲಿ ಯಾವ ಥರ ಡಿಫೈನ್ ಮಾಡಬೇಕು ಅಂತ ನಾಳೆ ಹೇಳ್ಕೊಡ್ತೇನೆ. ಹಾಗಂತ ರಿಫ್ರಾಕ್ಟಿವ್ ಇಂಡೆಕ್ಸ್ ಸುಳ್ಳಲ್ಲ, ರಿಫ್ರಾಕ್ಟಿವ್ ಇಂಡೆಕ್ಸ್ ಇದ್ದೇ ಇರುತ್ತೆ. ಅದನ್ನು ಸ್ಪೀಡ್ ಆಫ್ ಲೈಟಲ್ಲಿ ಯಾವ ಥರ ಡಿಫೈನ್ ಮಾಡಬೇಕು ಅದನ್ನು ನಾಳೆ ಹೇಳ್ಕೊಡ್ತೇನೆ. ಹಾಗಾದ್ರೆ ಈಗ ಇವತ್ತೊಂದು ಸಿಂಪಲ್ ಕ್ವಶನ್ ಕೇಳಿಬಿಡ್ತೇನೆ. ಯು ಟ್ರೈ ಟು ಅಂಡರ್ಸ್ಟ್ಯಾಂಡ್, ಯು ಟ್ರೈ ಟು ಆನ್ಸರ್ ದಿಸ್ ಕ್ವಶನ್. ಐ ಹೋಪ್ ಇವೆಲ್ಲ ಕಂಪ್ಲೀಟ್ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೇನೆ. ನಾಳೆ ಕ್ವಶನ್ಸ್ ಕೇಳ್ತೇನೆ, ಆನ್ಸರ್ ಹೇಳಬೇಕು. ಆಮೇಲೆ ಇನ್ನೊಂದು ಕ್ವಶನ್ ಇವಾಗ ಕೇಳ್ತೇನೆ. ಅದಕ್ಕೆ ಮುಂಚೆ ಇವತ್ತೇನೇನು ಪಾಠ ಮಾಡಿದ್ದೀನಿ ಇಟ್ ಈಸ್ ಅವೈಲೇಬಲ್ ಇನ್ ದ ನೋಟ್ಸ್. ಸೊ ದಯವಿಟ್ಟು ನೋಟ್ಸ್ ಪ್ರಿಂಟೌಟ್ ತೊಗೊಂಡು ಬರೆಯೋಕ್ಕೆ ಸ್ಟಾರ್ಟ್ ಮಾಡಬೇಕು. ನಾಳೆ ಪ್ರತಿಯೊಬ್ಬರು ಬರೆದು ನನ್ನ ಇದಕ್ಕೆ ಹಾಕಿರಿ. ಸೊ ನೋಡಿ, ರಿಫ್ರಾಕ್ಷನ್ ಅಂತ ಪೇಜ್ 6 ಸ್ಟಾರ್ಟ್ ಆಗಿದೆ. ರಿಫ್ರಾಕ್ಷನ್ ಅಂತ ಪೇಜ್ 6 ಅಲ್ಲಿಂದ ಹಿಡಿದು ಪೇಜ್ 7 ತನಕ ಬರೀಬೇಕು. ನೀವು ಪೇಜ್ 7 ತನಕ ಫುಲ್ ಬರೆದಿರಬೇಕು. ಇವತ್ತೇನೇನು ಹೇಳಿದ್ದೇನೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡೋದೆಲ್ಲ ಅಲ್ಲಿ ತನಕ ಇದೆ. ಸೊ 1 ಪೇಜ್ ಕಂಪ್ಲೀಟ್ ಬರೆದು ತೋರಿಸ್ಬೇಕು, ಅರ್ಥ ಆಗುತ್ತೆ. ಈಗ ಕ್ವಶನ್ ಕೇಳ್ತೀನಿ, ಯು ಟ್ರೈ ಟು ಆನ್ಸರ್ ದಿಸ್ ಕ್ವಶನ್. ಕೆನ್ ಯು ಟೆಲ್ ಮಿ, ಇದು ಗ್ಲಾಸ್ ಲ್ಯಾಬ್ ಆಗಿರಲಿ, ಈಗ ಆ್ಯಂಗಲ್ ನಾವು ಮೆಷರ್ ಮಾಡಬೇಕಾದ್ರೆ ಆಲ್ವೇಸ್ ಆ್ಯಂಗಲ್ ಈಸ್ ಮೆಷರ್ಡ್ ಬಿಟ್ವೀನ್ ದ ನಾರ್ಮಲ್ ಆ್ಯಂಡ್ ದ ರೇ. ನನ್ನ ಕೈ ನೋಡಿ, ಹಾಗೆ ಅಬ್ಸರ್ವ್ ಮಾಡಿ. ಇದು ನಾರ್ಮಲ್ಲು, ಇದು ರೇ. ಈಗ ನಾವು ಆ್ಯಂಗಲ್ ಮೆಷರ್ ಮಾಡಬೇಕಾದ್ರೆ ನೋಡಿ, ಇದು ಐ, ಇದು ಆರ್ ಅಂತ ಅಂದ್ಕೊಳ್ಳಿ. ಆಲ್ವೇಸ್ ವೈ ದ ಆ್ಯಂಗಲ್ ಈಸ್ ಮೆಷರ್ಡ್ ಬಿಟ್ವೀನ್ ನಾರ್ಮಲ್ ಆ್ಯಂಡ್ ದ ರೇ? ವೈ ಇಟ್ ಶುಡ್ ನಾಟ್ ಬಿ ಮೆಷರ್ಡ್ ಬಿಟ್ವೀನ್ ದ ಸರ್ಫೇಸ್ ಆ್ಯಂಡ್ ದಿಸ್? ಈ ಆ್ಯಂಗಲ್ ಯಾಕೆ ಮೆಷರ್ ಮಾಡಬಾರ್ದು? ಈ ಆ್ಯಂಗಲ್ ಯಾಕೆ ಹೇಳಲ್ಲ? ವಾಟ್ ಈಸ್ ದ ನೇಮ್ ಆಫ್ ದಿಸ್ ಆ್ಯಂಗಲ್? ಈ ಆ್ಯಂಗಲ್ಗೆ ಹೆಸರೇನಂತ ಹೇಳ್ತೀವಿ? ಫಸ್ಟ್ ಕ್ವಶನ್, ವಾಟ್ ಈಸ್ ದ ನೇಮ್ ಆಫ್ ದಿಸ್ ಆ್ಯಂಗಲ್? ಸೆಕೆಂಡ್ ಕ್ವಶನ್ ಇಸ್, ವೈ ವಿ ಆರ್ ನಾಟ್ ಕನ್ಸಿಡರಿಂಗ್ ದಿಸ್ ಆ್ಯಂಗಲ್? ಯಾಕೆ ಈ ಆ್ಯಂಗಲ್ನ ಕನ್ಸಿಡರ್ ಮಾಡ್ತಿಲ್ಲ? ವೈ ವಿ ಆರ್ ಕನ್ಸಿಡರಿಂಗ್ ದಿಸ್ ಆ್ಯಂಗಲ್? ನೀವು ಕೇಳಬೇಕು ಕ್ವಶನ್ನ. ನೀವು ಕೇಳಿದ್ರೆ ನಾನು ಆನ್ಸರ್ ಹೇಳೋಕ್ಕೆ ಮಜಾ ಬರುತ್ತೆ. ಐ ಹೋಪ್ ಯು ಆರ್ ಏಬಲ್ ಟು ಅಂಡರ್ಸ್ಟ್ಯಾಂಡ್. ವಾಟ್ ಈಸ್ ದ ನೇಮ್ ಆಫ್ ದಿಸ್ ಆ್ಯಂಗಲ್? ಗೊತ್ತಾಗ್ತಿದೆಯಾ ಕ್ವಶನ್ ಈಗ? ವಾಟ್ ಈಸ್ ದ ನೇಮ್ ಆಫ್ ದಿಸ್ ಆ್ಯಂಗಲ್ ಆ್ಯಂಡ್ ವೈ? ಸೊ ದಟ್ ಈಸ್ ದಿಸ್ ಆ್ಯಂಗಲ್ ಈಸ್ ನಾಟ್ ಮೆಷರ್ಡ್, ಬಟ್ ವೈ ದಿಸ್ ಆ್ಯಂಗಲ್ ಈಸ್ ಮೆಷರ್ಡ್? ಸೊ ಈ ಸೆಕೆಂಡ್ ಕ್ವಶನ್ಗೆ ವೈ ಅನ್ನೋಕ್ಕೆ ನೀವು ಆನ್ಸರ್ ಕೊಡೋಕ್ಕೆ ಒದ್ದಾಡ್ತೀರಾ. ಕ್ರಿಟಿಕಲ್ ಆ್ಯಂಗಲ್ ಕಿತ್ಕೊಂಡು ಹೋಯ್ತು. ಇಲ್ಲ, ಕ್ರಿಟಿಕಲ್ ಆ್ಯಂಗಲೇ ಬೇರೆ ರಾಜ. ಕ್ರಿಟಿಕಲ್ ಆ್ಯಂಗಲ್ ಅಲ್ವೇ ಅಲ್ಲ. ಇಟ್ ಇಸ್ ನಾಟ್ ಅಟ್ ಆಲ್. ಕ್ರಿಟಿಕಲ್ ಆ್ಯಂಗಲ್ ಅಲ್ವೇ ಅಲ್ಲ. ಓಕೆ, ಟ್ರೈ ಟು ಗೆಟ್ ಟು ದ ಆನ್ಸರ್ ಫಾರ್ ದಿಸ್. ಬುಕ್ಸ್ ಹುಡುಕಿ, ನಾಳೆ ಆನ್ಸರ್ ಕೊಡಿ, ಪರವಾಗಿಲ್ಲ. ನಾಳೆ ಎಕ್ಸಾಕ್ಟ್ಲಿ 5:30 ಬಂದರೆ ಇವೆರಡು ಕ್ವಶನ್ಗೆ ಆನ್ಸರ್ ಕೊಡ್ತೇನೆ. ಮೊದಲನೇದು, ವಾಟ್ ಈಸ್ ದ ನೇಮ್ ಆಫ್ ದಿಸ್ ಆ್ಯಂಗಲ್? ಎರಡನೇದು, why the angle is measured between the normal and this one? Why can't we take this one? Vertical opposite. Vertical opposite ಇಲ್ಲಿ ಬರುತ್ತೆ. ಇವೆರಡು ಈಕ್ವಲ್ ಅಲ್ವೇ ಇಲ್ಲ. ಏನೇನೋ ಮಾಡ್ತಾ ಇದ್ದಾರೆ, ಆನ್ಸರ್ ಮಾಡ್ತಾ ಇದ್ದೀರಾ? ನೋ, ಇದೆರಡು ಈಕ್ವಲ್ ಅಲ್ಲ. ಎರಡು ಈಕ್ವಲ್ ಆಗ್ಬಿಟ್ರೆ n = 1 ಆಗುತ್ತೆ.
ಸೈನ್ ಎ ಬೈ ಸೈನ್ ಆರ್ ಆಗ್ಬಿಟ್ರೆ ಬೆಂಡೇ ಆಗಲ್ಲ ಲೈಟ್ರೆ. ಎರಡು ಒನ್ ಆಗ್ಬಿಟ್ರೆ ಲೈಟ್ರೆ ಸ್ಟ್ರೈಟಾಗಿ ಹೊರಟೋಗುತ್ತೆ. ನೋ ನೋ ನೋ, ಡೋಂಟ್ ಥಿಂಕ್ ಲೈಕ್ ದಟ್. ನೀವು ಅಂದ್ಕೊಂಡಷ್ಟು ಅಲ್ಲ ಫಿಸಿಕ್ಸ್ ಅದು. ಓಕೆ, ನಾಳೆ ಆನ್ಸರ್ ಹೇಳಿ. ನೀವು ಕಾಲೇಜ್ ನಿಮ್ಮ ಫ್ರೆಂಡ್ಸ್ ಹತ್ರ ಎಲ್ಲ ಡಿಸ್ಕಸ್ ಮಾಡಿ, ಏನು ಅಡ್ಡಿ ಇಲ್ಲ, ಆಯಿತಾ? ಸೊ ಫಾರ್ ಟುಡೇ ಇಟ್ ಈಸ್ ಎನಫ್. ಇವತ್ತಿಗೆ ಸಾಕು. ನಾಳೆ ಬರೆದು ತೋರಿಸಿ. ನಾಳೆ ಐ ಹೋಪ್ ಯು ಆರ್ ಎಂಜಾಯಿಂಗ್ ದ ಕ್ಲಾಸ್. ಸೊ ಥ್ಯಾಂಕ್ ಯು ವೆರಿ ಮಚ್. ವೆರಿ ಗುಡ್ ಕಸ್ತೂರಿಶ್ರೀ, ರೈಟ್. ನೋಡಿ, ಶಿ ಟೋಲ್ಡ್ ದ ರೈಟ್ ಆನ್ಸರ್, ಗ್ಲಾನ್ಸಿಂಗ್ ಆ್ಯಂಗಲ್. ನನ್ನ ಫಸ್ಟ್ ಕ್ವಶನ್ಗೆ ಆನ್ಸರ್ ಬಂದ್ಬಿಡ್ತು. ಸೊ ದಿಸ್ ಆ್ಯಂಗಲ್ ಇಸ್ ಕಾಲ್ಡ್ ಗ್ಲಾನ್ಸಿಂಗ್ ಆ್ಯಂಗಲ್. ಗುಡ್, glancing angle. Now the second question is, why we are not taking glancing angle? Why we are taking this angle? Why we are taking this angle? ಇದಕ್ಕೆ ವೈ ಅನ್ನೋದಕ್ಕೆ ಸಾಕಷ್ಟು ಡೆಪ್ತ್ ಇರಬೇಕು. ಅಫ್ಕೋರ್ಸ್ ನೀವು ಆನ್ಸರ್ ಕೊಟ್ಟರೆ ತುಂಬ ಸಂತೋಷ, ಯು ಆರ್ ಜೀನಿಯಸ್. ಆನ್ಸರ್ ಕೊಡದಿಲ್ಲ ಇದ್ದರೆ ನಾನು ಕೊಡ್ತೀನಿ, ಯಾಕೆಂದರೆ ಇದು ತುಂಬ ಹೈಯರ್ ಕಾನ್ಸೆಪ್ಟ್ನ ಇನ್ವಾಲ್ವ್ ಆಗಿದೆ. ನಟ್ಟಲ್ಲಿ ಹುಡುಕಿ ವೈ ಗ್ಲಾನ್ಸಿಂಗ್ ಆ್ಯಂಗಲ್ ಈಸ್ ನಾಟ್ ಟೇಕನ್ ಇನ್ ಟು ಅಕೌಂಟ್ ಅಂತಲೇ ನಟ್ಟಲ್ಲಿ ಹುಡುಕಿ ಆನ್ಸರ್ ಸಿಗುತ್ತೆ. ನಟ್ಟಲ್ಲಿ ಇವತ್ತು ಏನು ಬೇಕಾದ್ರೂ ಸಿಗುತ್ತೆ ನಿಮಗೆ, ಆಯಿತಾ? ಓಕೆ, ಸೊ ಥ್ಯಾಂಕ್ ಯು ವೆರಿ ಮಚ್. ಸೊ ಎಸ್ಪೆಷಲಿ ಕಸ್ತೂರಿಶ್ರೀ, ಯು ಹ್ಯಾವ್ ಗಿವನ್ ದ ರೈಟ್ ಆನ್ಸರ್. ಇಟ್ ಈಸ್ ಕಾಲ್ಡ್ ಗ್ಲಾನ್ಸಿಂಗ್ ಆ್ಯಂಗಲ್. ಸೊ ದಟ್ ಈಸ್ ನಾಳೆ ಇನ್ನೊಂದು ಕ್ವಶನ್ಗೆ ಆನ್ಸರ್ ಕೊಡಿ. ಸೊ ದಟ್ ಈಸ್ ನಾಳೆ ಕಂಟಿನ್ಯೂ ಮಾಡೋಣ. ಸೊ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.